चमत्कार देखना चाहते हैं कि प्रचार सुनना चाहते हैं? ಈಗ ನೀವು ಹೇಳ್ರಿ ದೇವರ ಒಂದು ಈ ಚಮತ್ಕಾರ ಅದನ್ನ ನೋಡ್ಬೇಕಂತ ಬಯಸ್ತೀರಾ? ಹೀಲಿಂಗ್, ಸ್ವಸ್ಥತೆ ಇಂಥ ಚಮತ್ಕಾರ ನೋಡ ಬಯಸ್ತೀರಾ ಅಥವಾ ಒಂದು ಪ್ರಚಾರ ಅಂದ್ರೆ ಈ ಒಂದು ಬೋಧೇಶ ಸಂದೇಶವನ್ನು ಕೇಳ ಬಯಸ್ತೀರಾ? प्रचार ವಾಕ್ಯ ಸಂದೇಶ ಕೇಳ ಬಯಸ್ತಾರೆ. ಆಮೆನ್. चलिए, सबसे पहले तो मैं आपको बताता हूँ, क्योंकि अब ये प्रश्न पूछता हूँ मैं आपसे, तो आप इसका जवाब देना. ನಾನು ಮತ್ತೆ ಮೊದಲನೇದಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ, ನೀವು ಉತ್ತರ ಹೇಳ್ಬೇಕು. केवल एक पीछे जो बैठे हैं व्यक्ति सिस्टर मंजुला के सामने, वो जवाब भी देंगे, बाकी सब जवाब दे सकते हैं. ಸಹೋದರಿ ಮಂಜುಳಾ ಅವರ ಮುಂದ್ಗಡೆ ಕುಂತಿರ್ತಕ್ಕಂಥ ಒಬ್ಬ ಸಹೋದರರು, ಅವ್ರು ಮಾತ್ರನೇ ಉತ್ತರ ಹೇಳ್ಬೇಕು, ಬಾಕಿ ಎಲ್ಲ ಹೇಳ್ಬೇಕು. नहीं, उसको नहीं बोलना है. ಅವರು ಹೇಳ್ಬಾರ್ದು, ಇನ್ನಿದ್ದವರೆಲ್ಲ ಹೇಳ್ಬೋದಾ? ओके, ठीक है. अब आपको प्रार्थना का जवाब आंसू बहाने से नहीं मिल रहा है. ನಿಮಗೆ ಪ್ರಾರ್ಥನೆ ಮಾಡಿದ್ರು ಕೂಡ ಉತ್ತರ ಸಿಗ್ತಾ ಇಲ್ವಾ? उपवास रखने से नहीं मिल रहा है. ಉಪವಾಸ ಪ್ರಾರ್ಥನೆ ಮಾಡಿದ್ರು ಜವಾಬ್ ಉತ್ತರ ಸಿಗ್ತಾ ಇಲ್ಲ. आप घंटों तक प्रार्थना कर रहे हैं, वचन वहां पढ़ते, फिर भी प्रार्थना का जवाब नहीं मिल रहा ನಾವು है. ಗಂಟೆವರೆಗೂ ಪ್ರಾರ್ಥನೆ ಮಾಡ್ತೇವೆ, ವಚನ ಧ್ಯಾನ ಮಾಡ್ತೇವೆ, ಉತ್ತರ ಸಿಗ್ತಾ ಇಲ್ವಾ? किसी तरीके से प्रार्थना का जवाब नहीं मिल रहा है. परंतु अब मैं आपसे पूछना चाहता हूँ कि आपको 1 घंटे में प्रार्थना का जवाब चाहिए, तो कैसे मिलेगा? ಯಾವ ರೀತಿಯಲ್ಲಿ ನಮಗೆ ಉತ್ತರ ಸಿಗ್ತಾ ಇಲ್ಲ ಪ್ರಾರ್ಥನೆಗೆ ಅಂದ್ರೆ, 1 ಗಂಟೆ ಮಾಡಿದ್ರು ಕೂಡ ಆ ಜವಾಬ್ ಸಿಗ್ತಾ ಇಲ್ಲ. ಆ ಜವಾಬಿಗೆ ನಾವು ಈಗ ನಿಮ್ಗೆ ಹತ್ರ ಹೇಳಿದ್ದೇನೆ. बताइए. ಹೇಳ್ರಿ, कोई भी बता सकता है. ದಯವಿಟ್ಟು ಯಾರಾದ್ರೂ ಹೇಳ್ಬೋದು. मैं उसको 100 रुपए इनाम दूंगा. ಅವ್ರಿಗೆ ಒಂದು 100 ರೂಪಾಯಿ ಬಹುಮಾನ. ಪ್ರಶ್ನೆ ಅರ್ಥ ಆಯ್ತಾ? प्रश्न अर्थ ಆಗಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಹೇಳು. Once again answer the question. ನೀವು 1 ಗಂಟೆ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆಗೆ ಸದುತ್ತರ ಸಿಗ್ತಾ ಇಲ್ಲ, ಯಾಕಾಗಿ ಆ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ. किसी तरीके से प्रार्थना का जवाब नहीं मिल रहा है, तो आपको प्रार्थना का जवाब कैसे मिलेगा? ಯಾವ ರೀತಿಯಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ ಹೇಳ್ರಿ ಅಂತ ಕೇಳ್ತಾರೆ. ಹೇಳಿ ಇವಾಗ 100 ರೂಪಾಯಿ ಬಹುಮಾನ ಕೂಡ ಇದೆ. Your prayers can't be answered by fasting. Your prayers can't be answered by praying in tongues. Your prayers can't be answered by praying in tears. Your prayers can't be answered by using Bible verses. How will your prayers be answered? ನಿಮಗೆ ಪ್ರಾರ್ಥನೆ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತೀರಾ, ಕಣ್ಣೀರು ಪ್ರಾರ್ಥನೆ ಮಾಡ್ತೀರಾ, ವಾಕ್ಯ ಓದ್ಕೊಳ್ತೀರಾ, ಮತ್ತೆ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತೀರಾ, ಎಲ್ಲ ವಿಷಯದಲ್ಲಿ ಕೂಡ ನಿಮಗೆ ಜವಾಬ್ ಸಿಗ್ತಾ ಇಲ್ಲ. ಯಾಕೆ? ಉತ್ತರ ಸಿಗ್ತಾ ಇಲ್ಲ. कोई भी बताओ. ಯಾರಾದ್ರೂ ಹೇಳ್ಬೋದು. No, sorry. Maybe it says something like we are not forgiving others, so it may be due to that. It is good answer, but it is not the correct answer. ಇದು ಒಂದು ಒಳ್ಳೆಯ ಉತ್ತಮವಾದಂತ ಉತ್ತರ, ಆದ್ರೆ ಸರಿಯಾದ ಉತ್ತರವಲ್ಲ ಅನ್ಸುತ್ತೆ. Very good answer. ಒಳ್ಳೆಯ ಉತ್ತರ. It's a part of the answer. ಇದಕ್ಕೆ ರೈಟ್ ಆನ್ಸರ್ ಅಂದ್ರೆ Now, ಭರವಸೆ नहीं रहता है. ಭರವಸೆ. ಭರವಸೆ नहीं रहता है. ಪ್ರಾರ್ಥನೆ ಮಾಡಿರುತ್ತೆ. और विश्वास के बिना प्रार्थना करने का ऐसे कहते हैं. no. No. Okay. Good answer, but very nice. ಒಳ್ಳೆ. Anyone else? ಇನ್ನು ಯಾರಾದ್ರೂ ಈ ಪ್ರಶ್ನೆಗೆ ಉತ್ತರ, ಈ ಪ್ರಶ್ನೆಗೆ ನಿಮ್ಮ ಕಡೆಯಿಂದ ಬರುವಂತ ಪ್ರಶ್ನೆ ಅಥವಾ ಉತ್ತರ? ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ಉತ್ತರ ಸಿಗ್ಲಿಲ್ಲ ಅಂದ್ರೆ, ಸರಿಯಾದ ರೀತಿಯಲ್ಲಿ ಸರಿಯಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ನಮಗೆ ಉತ್ತರ ಸಿಗ್ತಾ ಇಲ್ಲ. जवाब अच्छा है, पर ये भी जवाब नहीं है. ಇದು ಸರಿಯಾದ ಉತ್ತರವಲ್ಲ. ओके. ಓಕೆ, अब मैं जवाब दे रहा हूँ. ಈಗ ನಿಮಗೆ ನಾನು ಹೇಳ್ತೇನೆ बाइबल में से. ಆ ಬೈಬಲ್ ಇಂದ. Psalm 65 verse 1 and 2. ನೋಡ್ರಿ, 65ನೇ ಕೀರ್ತನೆ 1-2. 65ನೇ ಕೀರ್ತನೆ 1-2. 65 verse 1 and 2. ಕೀರ್ತನೆ 65 1-2. ದೇವರೇ, ಜೀವನಿನಲ್ಲಿ ನಿನಗೋಸ್ಕರ ಸ್ತೋತ್ರವು ಸಿದ್ಧವಾಗಿದೆ, ಹರಕೆಗಳು ನಿನಗೆ ಸಲ್ಲುತ್ತವೆ. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವವರು. यहाँ पे एक परिवार है जो हस्बैंड वाइफ के बीच में झगड़ा होता है. अधिकतर झगड़ा होता रहता है, महीने में 1-2 बार 3 बार झगड़ा होता है. कौन है वो खड़ा हो जाए मेरे से. ಇಲ್ಲಿ ಒಂದು ಫ್ಯಾಮಿಲಿ ಇದೆ, ಗಂಡ ಹೆಂಡತಿ ಇದ್ದಾರೆ. ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ 3-4 ಸಾರಿ ಅವ್ರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯದಲ್ಲಿ ಜಗಳ ಆಗುತ್ತೆ ಅಂತ ಒಂದು ಫ್ಯಾಮಿಲಿ ಇದೆ. ದಯವಿಟ್ಟು ಅವ್ರು ಯಾರು ಎದ್ದು ನಿಂತ್ಕೊಳ್ಳಿ. नहीं, मैं आपको समाधान बताऊंगा, मैं आपको आंसर दूंगा बाइबल में से कैसे झगड़े को खत्म करना है. ನಾನು ನಿಮಗೆ ಇದರ ಪ್ರಕಾರವಾಗಿ ನಿಮಗೆ ಒಂದು ಸೊಲ್ಯೂಷನ್ ಉತ್ತರ ಹೇಳ್ತೇನೆ. ಯಾಕಂದ್ರೆ आपका मजाक उड़ाने के लिए नहीं, आपको प्रार्थना का जवाब देने के लिए. ಇದು ಕೇವಲ ನಗುಪಾಟ್ಲಿಗೋಸ್ಕರ ಅಲ್ಲ, ಈ ನಿಮ್ಮ ಸಮಸ್ಯೆಗೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿಕ್ಕೆ ಈ ಮಾತು. ದಯವಿಟ್ಟು ನಿಂತ್ಕೊಳ್ಳಿ. कौन है?
ಅರ್ಥ ಆಯ್ತಾ ಪ್ರಶ್ನೆ? ಫ್ಯಾಮಿಲಿಯಲ್ಲಿ ತಿಂಗಳಿಗೆ 3-4 ಸರಿ ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯದ ಜಗಳ ಇರುತ್ತೆ ಅಂತವರು ನಿಮ್ಮ ಮಧ್ಯದಲ್ಲಿ और ಇದ್ದೀರಾ? एक औरत है यहाँ पे अपने पति के लिए प्रार्थना कर रही है कि दारू पीना बंद कर दे, वो एक है यहाँ पे। ಹಾ, ನಮ್ಮ ಗಂಡ ಸರಾಯಿ ಕುಡಿತಾ ಇದ್ದಾನೆ, ಅವನಿಗೆ ಬಿಡುಗಡೆ ಆಗ್ಬೇಕು, ಆ ತರ ಕಣ್ಣೀರಿಂದ ಪ್ರಾರ್ಥನೆ ಮಾಡೋದಿದ್ದಾರೆ. ಅವ್ರು ನಿಂತ್ಕೊಳ್ಳಿ. झगड़ा हो रहा है, कौन सा परिवार है? ಆ ಜಗಳ ಗಂಡ ಹೆಂಡತಿನಲ್ಲಿ ಜಗಳ ನಡೀತಿದೆ, ಅವ್ರು ಯಾರು? गलाटी। ಗಲಾಟೆ ನಿಂತ್ಕೊಳ್ಳಿ ದಯವಿಟ್ಟು. ओके। ಅದು ಗಂಡ ಹೆಂಡತಿ ಜಗಳದಲ್ಲಿದ್ದಾರೆ. ನಿಮ್ ಗಂಡ ಕುಡಿತಾ ಇದ್ರೆ ಎದ್ದು ನಿಂತ್ಕೊಂಡ್ರಿ. इसलिए वचन दे रहा हूँ मैं। ಮಾತಾಡಿ. कीर्तन 8 ಬೇರೆಯವ್ರಿಗೆ वर्ष ಬಿಡುಗಡೆ ಕೊಡುತ್ತಾ ಅದಕ್ಕೋಸ್ಕರ ಹೇಳ್ತಾರೆ. कीर्तन 8 वर्ष 2। ಕೀರ್ತನೆ 8:2 ವಚನ, ಅದಕ್ಕೋಸ್ಕರ ಉತ್ತರ ನೋಡಿ. ಕೀರ್ತನೆ 8:2. आपका प्रार्थना का जवाब यहाँ मिलेगा। ಹಾ, ಮಾತಾಡಿ. ಅವ್ರು ನಿಂತ್ಕೊಳ್ತಾರೆ, ಸುಮ್ಮನೆ ನೀವು ಸೈಲೆಂಟ್. ಯಾರು ಕುಡಿತಾರೋ ನಿಮ್ಮ ಮನೆಯಲ್ಲಿ ಅವ್ರು ನಿಂತ್ಕೊಂಡ್ರಿ ಅಷ್ಟೇ. ನಿಮ್ಮ ಗಂಡಂದ್ರೆ ಕುಡಿತಾರಲ್ಲ ನಿಂತ್ಕೊಳ್ಳಿ. ಇವತ್ತು ಪರಿಹಾರ ಕೊಡ್ತಾರೆ ದೇವರು. ಕೀರ್ತನೆ 8 ಅದರ 2ನೇ ವಚನ ಓದ್ತೀನಿ ಕೇಳಿ. ನಮ್ಮ ವಿರೋಧಿ ಶಕ್ತಿ ಯಾರು? शैतान को मुझे समान करना है। ಈಗ ಆ ಸೈತಾನನ ಬಾಯಿ ಹೇಗೆ ಮುಚ್ಚಬೇಕು? ಪ್ರಾರ್ಥನೆಗಳಲ್ಲ. हालेलुया बोलो, ಸ್ತೋತ್ರ, ಸ್ತೋತ್ರದಿಂದ. हालेलुया बोलो, घर में झगड़े बंद हो जाएंगे। ಹಾಲೆಲೂಯಾ ಹೇಳು, ಮನೆಯಲ್ಲಿ ಜಗಳ ಬಂದಾಗುತ್ತೆ. अब स्तुति में सामर्थ्य है कि नहीं, मैं आपको बताता हूँ। ಈಗ ಈ ಸ್ತುತಿಯಲ್ಲಿ ಸತ್ಯ ಬಲ ಶಕ್ತಿ ಇದೆಯಲ್ಲ, ನಾನು ಹೇಳ್ತೀನಿ. ಈಗ हम पढ़ लेते हैं भजन संहिता 22 का 3। ನೋಡ್ರಿ, ಅದು ಕೀರ್ತನೆ 22 ಅದರ 3ನೇ ವಚನ. ಕೀರ್ತನೆ 22 3ನೇ ವಚನ ಓದಿ. 22 3ನೇ ವಚನ. ಇಸ್ರಾಯೇಲರ ಸಿಂಹಾಸನದಲ್ಲಿರುವ ಆತನೇ, ನೀನು ಪವಿತ್ರ ಸ್ವರೂಪನು. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸೆ ಇಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು. ಇಸ್ರಾಯೇಲ್ ಯಾರು? आपने ಇಸ್ರಾಯೇಲ್ ಯಾರು? आप ನಾವೇ. इस्राएल की स्तुति के सिंहासन पे कौन विराजमान है? ಇಸ್ರಾಯೇಲರ ಸಿಂಹಾಸನ ರೂಢನಾಗಿರುವನು ಯಾರು? ದೇವರು, ಯೇಸು. जब हम स्तुति करेंगे तो यहोवा का सिंहासन नीचे आएगा, तो आपके घर में झगड़े होंगे क्या? ನಾವು ಸ್ತುತಿ ಮಾಡೋದ್ರಿಂದ ದೇವರ ಸಿಂಹಾಸನದಿಂದ ನಮ್ಮ ಮಧ್ಯದಲ್ಲಿ ಬರುವಾಗ ನಮ್ಮ ಮಧ್ಯದಲ್ಲಿ ಗಲಾಟೆ ಇರುತ್ತಾ? ಇಲ್ಲ. झगड़ा कौन कराता है? ಜಗಳ ಯಾರು ಮಾಡಿಸ್ತಾರೆ? ಸೈತಾನ್ ತರ್ತಾನೆ, ಪಿಶಾಚಿ. ಓಕೆ. जब हम स्तुति करते हैं परमेश्वर चुप नहीं बैठता है। ಯಾವಾಗ ನಾವು ಸ್ತುತಿ ಮಾಡ್ತೀವೋ ದೇವರು ಸುಮ್ಮನೆ ಕುಂತ್ಕೊಂಡಿರಲ್ಲ. God doesn't keep quiet। ಆ ದೇವರು ಸುಮ್ಮನೆ ಇರುವಾತನಲ್ಲ. Psalm 109 verse 1 पढ़ के देखिए। ಕೀರ್ತನೆ 109 1ನೇ ವಚನ. ಕೀರ್ತನೆ 109 1ನೇ ವಚನ ಓದಿ. ಕೀರ್ತನೆ 109 1ನೇ ವಚನ. ನಾನು ಸ್ತುತಿಸುವ ದೇವರೇ, ಹಾ. ಸುಮ್ಮನಿರಬೇಡ. ದುಷ್ಟನು ವಂಚಕನು ನನಗೆ ವಿರೋಧವಾಗಿ ಬಾಯಿ ತೆರೆದು ಮಾಡಿದ್ದಾರೆ. ಸುಳ್ಳು ನಾಲಿಗೆಯು ನನ್ನೊಡನೆ ಮಾತಾಡಿತು. ಒಂದೇ ವಚನ. ನಾನು ಸ್ತುತಿಸುವ ದೇವರೇ, ಸುಮ್ಮನಿರಬೇಡ. ओके ಓಕೆ. नहीं बैठता है। ಆ ದೇವರು ಸುಮ್ಮನಿರುವವನಲ್ಲ. जब आप लोग स्तुति करते हैं ಯಾವಾಗ ನೀವು ಸ್ತುತಿ ಮಾಡ್ತಿರೋ